ಅಜ್ಞಾನದ ಕತ್ತಲೆಯನ್ನು ಕಳೆದು ಜ್ಞಾನದ ಬೆಳಕು ತೋರುವ ಪ್ರತಿಯೊಬ್ಬ ಗುರುಗಳಿಗೆ ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಮಿನಿ ಲಾಗ್. ಇವತ್ತು ಗುರುಪೂರ್ಣಿಮೆ. ಗುರುಪೂರ್ಣಿಮೆ ಅಂದರೆ ಜ್ಞಾನದ ಬೆಳಕಿನ ಹಬ್ಬ. ಎಲ್ರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ಇವತ್ತು ನಮ್ಮ ಜೀವನಕ್ಕೆ ದಾರಿ ತೋರಿಸಿದ ಎಲ್ಲ ಗುರುಗಳನ್ನು ನೆನೆಯುವ ದಿನ. ವಿದ್ಯೆ ಕಲಿಸಿದವರು, ಬದುಕು ಕಲಿಸಿದವರು ಮತ್ತು ಸರಿಯಾದ ಮಾರ್ಗ ತೋರಿದ ಪ್ರತಿಯೊಬ್ಬರು ಕೂಡ ನಮಗೆ ಗುರುವೇ. ಈ ದಿನವು ಮಹರ್ಷಿ ವೇದವ್ಯಾಸರ ಜನ್ಮದಿನ. ಹಾಗಾಗಿ ಇದನ್ನು ವ್ಯಾಸ ಪೂರ್ಣಿಮೆ ಅಂತಲೂ ಕರೀತಾರೆ. ಗುರುಗಳ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಪುರಂದರದಾಸರು ಹೇಳಿದ್ದಾರೆ. ಅದನ್ನು ನೆನಪು ಮಾಡ್ಕೊಳ್ತಾ ಇವತ್ತು ನಮ್ಮ ಗುರುಗಳನ್ನು ಸ್ಮರಿಸೋಣ. ಗುರುಗಳಾದ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯನ್ನು ಕೂಡ ಇವತ್ತು ಆರಾಧಿಸ್ತಾರೆ. ನನಗೆ ಸ್ವಲ್ಪ ಗುರುಪೂರ್ಣಿಮೆ ಸ್ಪೆಷಲ್ಲೇ, ಯಾಕೆಂದರೆ ನನ್ನ ಮಗ ಹುಟ್ಟಿದ್ದು ಗುರುಪೂರ್ಣಿಮೆಯ ದಿನದಂದೇ. ಸೊ ಆವಾಗಲಿಂದ ನಾನು ಗುರುಪೂರ್ಣಿಮೆಯನ್ನು ಆಚರಿಸ್ತೀನಿ. ಸೊ ನಾನು ಯಾವಾಗಲೂ ಗುರುಪೂರ್ಣಿಮೆ ದಿನ ಬಾಬಾರನ್ನ ಪೂಜೆ ಮಾಡ್ತೀನಿ. ಅವತ್ತು ಬಾಬರಿಗೆ ಅಭಿಷೇಕ ಮಾಡಿ, ನೈವೇದ್ಯ ಮಾಡಿ, ದೀಪಾರಾಧನೆ ಮಾಡ್ತೀನಿ. ಸೊ ಕಡಲೆಕಾಳು ಹಾರ ಹಾಕಿದರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಕಡಲೆಕಾಳು ಹಾರ ಕೂಡ ಹಾಕಿದ್ದೆ. ಸೊ ಇದು ಇವತ್ತಿನ ಗುರುಪೂರ್ಣಿಮೆಯ ಮಿನಿ ಲಾಗ್. ಬಾಬಾ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಮುಂದಿನ ಲಾಗ್ಗಳಲ್ಲಿ ಸಿಗೋಣ. ಧನ್ಯವಾದಗಳು.